ಹಾಗೂ ಹೊರಗಿನ ಪಂಚಮಹಾಭೂತಗಳಿಗೆ ನಿಯಾಮಕರಾದ ದೇವತೆಗಳಿದ್ದಾರೆ. ಎಲ್ಲರಿಗೆ ಪ್ರೇರಕರಾಗಿ ಮುಖ್ಯ ಪ್ರಾಣದೇವರು ಮಹಾಲಕ್ಷ್ಮೀ ದೇವಿ, ಎಲ್ಲರಿಗೂ ನಿಯಾಮಕನಾಗಿ ಸರ್ವೋತ್ತಮನಾದ ಭಗವಂತನಿದ್ದಾನೆ. ಅಷ್ಟೆಲ್ಲ ಜನರ ಪ್ರೇರಣೆಯಂತೆ ನಾವು ಬದುಕಿದ್ದೇವೆ. ಕೆಲವರೆಲ್ಲ ಕೆಲವು ಆಫೀಸುಗಳಲ್ಲಿ, ಕಂಪನಿಗಳಲ್ಲಿ ಕೊನೇ ಸ್ಥಾನವನ್ನು ಮುಟ್ಟಿದ್ದೇವೆ, ನಾನೇ ಎಲ್ಲರ ಮೇಲೆ, ನನ್ನ ಮೇಲೆ ಯಾರಿಲ್ಲ ಅಂತ ಕೆಲವರು ತಿಳಿದುಕೊಂಡಿರ್ತಾರೆ. ಅಥವಾ ಅವರನ್ನು ಜನನೂ ಹಾಗೆ ತಿಳ್ಕೊಂಡಿರ್ತಾರೆ, ಇವರೇ ಟಾಪ್ ಮೋಸ್ಟ್, ಇವರ ಮೇಲೆ ಇನ್ಯಾವ ಸ್ಥಾನವೇ ಇಲ್ಲ, ಅಧಿಕಾರನೇ ಇಲ್ಲ, ಎಲ್ಲವೂ ಇವರ ಕೈಯಲ್ಲಿದೆ ಅಂತ. ಅದೆಲ್ಲ ವ್ಯವಹಾರಕ್ಕಷ್ಟೇ. ವ್ಯವಹಾರದಲ್ಲಿರುವ ಜನರೊಳಗೆ ಇವರು ಎಲ್ಲರ ಮೇಲಿದ್ದಾರೆ ಅಂತ. ಇವರು ಎಷ್ಟು ಮೇಲೆ ಹೋದರೂ ಯಾವತ್ತೂ ಇವರಿಗಿಂತಲೂ ಉತ್ತಮರಾಗಿ ದೇವತೆಗಳು, ವಾಯುದೇವರು, ಭಗವಂತ ಯಾವಾಗಲೂ ಇದ್ದವನೇ. ಅದನ್ನು ಎಂದಿಗೂ ಮರೆಯಬಾರದು. ಅಷ್ಟೆಲ್ಲ ಅಲ್ಲ, ಅವನು ತನ್ನ ಲೌಕಿಕ ವ್ಯವಹಾರದಲ್ಲಿ ಎಷ್ಟು ಉತ್ತಮ ಸ್ಥಾನದೊಳಗಿದ್ದರೂ ಅವನ ತಂದೆ ತಾಯಿಗಳೇ ಅವನಿಗಿಂತಲೂ ದೊಡ್ಡವರು, ಅವನ ಗುರುಗಳು ಅವನಿಗಿಂತ ದೊಡ್ಡವರು, ಅವನಿಗೆ ಕಲಿಸಿಕೊಟ್ಟವರು ಅವನಿಗಿಂತ ದೊಡ್ಡವರು, ಅವನನ್ನು ಆ ಸ್ಥಾನಕ್ಕೆ ತಂದವರು ಅವನಿಗಿಂತ ದೊಡ್ಡವರು. ಈಗ ಚೇರ್ ಮೇಲೆ ಇವನು ಕೂತಿರಬಹುದು, ಅವರ ಉಪಕಾರವನ್ನೇ ಮರೆಯಬಾರದು. ಹಾಗಿರುವಾಗ ದೇವತೆಗಳ ಅನುಗ್ರಹ ನಮಗೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಿಲ್ಲ. ಇವತ್ತೇನಾದರೂ ನಿಜವಾಗಿ ನಾವು ಸಾಧನೆಯ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂದರೆ ಈ ಒಂದು ಅನುಸಂಧಾನವನ್ನು ಕಲಿಯುವುದಕ್ಕೆ ರೂಢಿಸಿಕೊಳ್ಳಬೇಕು. ಈಗ ಮಾತನಾಡ್ತಾ ಇದ್ದೇವೆ, ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಇಷ್ಟೇ ನಾವು ತಿಳಿದುಕೊಂಡ್ರೆ ನಾವು ಇನ್ನೂ ಬರೀ ಲೌಕಿಕ ವ್ಯವಹಾರದಲ್ಲಿದ್ದೇವೆ ಅಂತ ಅರ್ಥ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ದೂರ ಇದ್ದೇವೆ ಅಂತ. ಆಧ್ಯಾತ್ಮಿಕ ಚಿಂತನೆ ನಡೆಸಿದ್ದರಿಂದ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೂ ಕೂಡ ನಿಜವಾದ ಆಧ್ಯಾತ್ಮಿಕ ಮಾರ್ಗದ ದಾರಿಯಲ್ಲಿ ನಾವು ಬಹಳಷ್ಟು ಮುಂದೆ ಸಾಗಿಲ್ಲ ಇನ್ನು. ಹಾಗಾದರೆ ಮಾತನಾಡುತ್ತಾ ಇರುವುದು ಒಳಗಿದ್ದ ಅಗ್ನಿದೇವರು. ವಾಗೀಂದ್ರಿಯಕ್ಕೆ ಅಭಿಮಾನಿಯಾದವನು ಅಗ್ನಿ. ಆ ಅಗ್ನಿ ನಮ್ಮಲ್ಲಿ ನಿಂತು ಮಾತನಾಡಿಸ್ತಾ ಇದ್ದಾನೆ. ಅಗ್ನಿಗೆ ಪ್ರೇರಕನಾಗಿ ಮೇಲಿನ ದೇವತೆಗಳು, ಮುಖ್ಯ ಪ್ರಾಣದೇವರು, ಲಕ್ಷ್ಮೀದೇವಿ, ಭಗವಂತ ಹಯಗ್ರೀವ ರೂಪಿಯಾದ ಪರಮಾತ್ಮ, ಅವನು ವಾಗೀಂದ್ರಿಯದಲ್ಲಿ ನಿಂತು ನಮ್ಮಿಂದ ಮಾತನಾಡಿಸ್ತಾನೆ ಅಂತ ಅನುಸಂಧಾನ ಬಂದರೆ ಆಗ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದಂತೆ. ಕೇಳುವ ನಿಮ್ಮೆಲ್ಲರಲ್ಲಿ ದೇವತೆಗಳು, ಇಂದ್ರ, ವರುಣ, ಈ ಎಲ್ಲ ದೇವತೆಗಳು, ಯಮ, ಚಂದ್ರ ಮೊದಲಾದ ದೇವತೆಗಳು ಶ್ರೋತ್ರೇಂದ್ರಿಯಕ್ಕೆ ಪ್ರೇರಕರಾಗಿ ನಿಮ್ಮೆಲ್ಲರಿಂದ ಕೇಳಿಸ್ತಾ ಇದ್ದಾರೆ ಅಂತ ತಿಳಿದರೆ ಆಗ ನಾವು ನಿಜವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದಂತೆ. ಸಾಮಾನ್ಯವಾಗಿ ಯಮ ಅಂದರೆ ಎಲ್ಲರಿಗೆ ಭಯ ಆಗ್ತದೆ. ಯಮನ ಕೆಲಸ ಅಂದರೆ ಪ್ರಾಣ ತೆಗೆದುಕೊಳ್ಳೋದು ಒಂದೇ ಅಂತ ತಿಳಿದುಕೊಂಡಿದ್ದಾರೆ. ಈಗೆಲ್ಲ ನೀವು ಕೇಳ್ತಾ, ಗಾಬರಿ ಆಗಬೇಡಿ, ಈಗ ನೀವು ಪ್ರವಚನವನ್ನು ಕೇಳ್ತಾ ಇದ್ದೀರಲ್ಲ, ದೇವರ ಮಹಿಮೆಯನ್ನು ಕೇಳ್ತಾ ಇದ್ದೀರಲ್ಲ, ಇದನ್ನು ಕೇಳಿಸ್ತಾ ಇರೋದೇ ಯಮದೇವರು, ದಕ್ಷಿಣ ದಿಕ್ಕಿನ ದೇವತೆ. ಇತಿಹಾಸ ಪುರಾಣಗಳ ಶ್ರವಣ ಮಾಡುವಂತಹ, ಆ ಶ್ರೋತ್ರೇಂದ್ರಿಯದ ಶಕ್ತಿಯನ್ನು ಪ್ರೇರಣೆ ಮಾಡುವಂತಹ ದೇವತೆ ಯಮ. ಅಷ್ಟು ಸುಂದರವಾದ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾರೆ. ಇದ್ದಕ್ಕಿದ್ದಂತೆ ಬಂದು ಯಾರಾದರೂ ಯಾಕೆ ನೀವು ಇಲ್ಲಿ ಯಾಕೆ ಕುಳಿತಿದ್ದೀರಿ ಅಂತ ಬೈದು ನಿಮ್ಮ ಜೊತೆ ನಿಮಗೆ ಆಚೆಗೆ ಹೋಗಿ ಅಂತ ಹೇಳಿದರೆ ನೀವೇನು ಹೇಳ್ತೀರಿ ಅವರಿಗೆ? ಯಾಕೆ ಬೈತೀರಿ? ಯಾಕೆ ನಮ್ಮನ್ನು ತಳ್ತಾ ಇದ್ದೀರಿ? ನಾವಿಲ್ಲಿ ಕೂಡಬಾರದು ಅಂದರೆ ಮೊದಲೇ ಬೋರ್ಡ್ ಹಚ್ಚಬೇಕೋ ಇಲ್ವೋ? ಇಲ್ಲಿ ಇಂಥವ್ರು ಕೂಡಬೇಕು, ಇದು ಇವರಿಗೋಸ್ಕರ ಮೀಸಲಿದೆ ಅಂತ. ಏನಿಲ್ಲ, ನಾವು ಬಂದು ಕೂತಿದ್ದೇವೆ, ಇದಕ್ಕಿದ್ದಾಗೆ ಎದ್ದು ಹೋಗು ಅಂದರೆ ಜಗಾಡ್ತೀರಲ್ವಾ? ನೀವೆಲ್ಲ ಜಗಾಡೋರೆಲ್ಲ ಒಳ್ಳೆಯವರು, ಕೆಲವು ಕಡೆಗೆ. ಹೀಗೆ ಯಮದೇವರಿಗೂ ನೀವು ಕೇಳಬಹುದಲ್ಲ, ಮುಂದೆ ಏನಾದರೂ ಶಿಕ್ಷೆಯನ್ನು ಕೊಟ್ಟರೆ, ನರಕ ಕೊಟ್ಟರೆ, ಹೊಡೆದರೆ, ಬಡದರೆ, ಯಾಕಪ್ಪ ಯಮ ಶಿಕ್ಷೆ ಕೊಡ್ತಿದ್ದೀನಿ, ನೀನು ಇಂಥ ತಪ್ಪು ಮಾಡಿದ್ದಿ, ಹೌದು ಈಗ ಹೇಳ್ತೀಯಲ್ಲ, ಇದು ತಪ್ಪು ಅಂತ ಮೊದಲೇ ಹೇಳಿದ್ರೆ ನಾನು ಮಾಡ್ತಾ ಇರಲಿಲ್ಲ, ಮಾಡೋವರೆಗೆ ಸುಮ್ಮನೆ ಕೂತು
ಇಲ್ಲಿ ಬಂದ ಮೇಲೆ ನನ್ನನ್ನು ಹೊಡೆದು ಬಡದು ಮಾಡಿದರೆ, ನರಕದಲ್ಲಿ ಹಾಕಿದರೆ, ಹೀಗೆ ಯಾರೂ ಯಮದೇವರಿಗೆ ಅನ್ನಬಾರದು ಅಂತ ದೇವರೇನು ಮಾಡಿದ್ದಾನೆ ಅಂದರೆ 2 ಡಿಪಾರ್ಟ್ಮೆಂಟ್ ಕೊಟ್ಟ ಯಮದೇವರಿಗೆ. ಪುರಾಣ ಪ್ರವಚನಗಳನ್ನೆಲ್ಲ ಕೇಳಿಸೋದು ಯಮದೇವರೇ. ಏನು ಮಾಡಿದರೆ ನಮಗೆ ಒಳ್ಳೆಯದು, ಏನು ಮಾಡಿದರೆ ನರಕ. ತಂದೆ ತಾಯಿಗಳಿಗೆ ಬೈಬಾರದು, ಗುರುಗಳಿಗೆ ಬೈಬಾರದು, ದೇವರ ಸೇವೆ ಮಾಡದೇ ಇರಬಾರದು, ಪರೋಪಕಾರ ಮಾಡಬೇಕು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು, ಮಾಡಿದರೆ ಏನು ಸುಖ, ಮಾಡದಿದ್ದರೆ ಏನು ದುಃಖ, ಇದೆಲ್ಲವನ್ನ ಇತಿಹಾಸ ಪುರಾಣಗಳಲ್ಲಿ ಹೇಳಿದ್ದನ್ನು ಕೇಳಿಸುವವನೇ, ಕಿವಿ ಹಿಂಡಿ ಕೇಳಿಸುವವನೇ ಯಮ. ಹಾಗಾಗಿ ಯಾರೂ ಯಮದೇವರಿಗೆ ಹೇಳೋ ಹಾಗಿಲ್ಲ, ನೀನು ಮೊದಲೇ ಹೇಳಲಿಲ್ಲ ಅಂತ, ನಾನೆಲ್ಲ ಹೇಳಿಸಿದ್ದೇನೆ, ಅಷ್ಟೆಲ್ಲ ಕೇಳಿಯೂ ನೀನು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತ ಈಗ ನರಕದಲ್ಲಿ ಹಾಕ್ತೇನೆ ಅಂತ ಯಮದೇವರು ಹೇಳುತ್ತಾರೆ. ಆ ಪರಿಸ್ಥಿತಿ ತಂದುಕೊಳ್ಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ವಿಧಿ ನಿಷೇಧಗಳ ಪರಿಪಾಲನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಮ್ಮೆಲ್ಲರ ಚಿಂತನ ಇರಬೇಕು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದನ್ನು ನಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ನಾನು ಸ್ವತಂತ್ರನಲ್ಲ, ನಾನು ದಾಸ, ಭಗವಂತ ಈಶ, ನನ್ನ ಮೇಲೆ ಕೋಟಿ ಕೋಟಿ ಜನ ದೇವತೆಗಳಿದ್ದಾರೆ. ಆ ಎಲ್ಲ ಮಹಾನುಭಾವ